ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈ ಮನೇಲೇ ಇರ್ತೀವಿ, ಈ ಮನೆ ಬಿಟ್ಟು ಹೋಗಲ್ಲ ಅನ್ನೋರು ಯಾರಾದ್ರೂ ಇದ್ರೆ ನನ್ನ ಮಗನ್ನ ದಾಟ್ಕೊಂಡು ಹೋಗಿ. ಆಗ ಎಲ್ರೂ ಈ ಮನೇಲೇ ಇರ್ಬೋದು. ನೀವು ಈ ಮನೆ ಹಿರಿಯಳಾದ ಶಿವ ಪಾರ್ವತಿ ಅವರೇ. ಅನುಪಮ, ಇನ್ನು ತಡ ಯಾಕೆ? ನಾವು ಹೊರಗ್ನವರು ಅಂತ ಮತ್ತೆ ಅವನ ಹತ್ರ ಹೇಳಿಸ್ಕೋಬೇಕಾ? ಬಟ್ಟೆಗಳನ್ನ ತೆಗ್ದಿಡು. ಇಷ್ಟು ದಿನ ನಮ್ದಲ್ದಿರೋ ಮನೆನ ನಮ್ದು ಅಂತ ಇಲ್ಲಿದ್ವಿ. ವಯಸ್ಸು ಜಾಸ್ತಿ ಆಗಿ ಮರು ಬಂದು ನಾನು ನಿಮ್ಮಪ್ಪ ಮರ್ತೋಗ್ಬಿಟ್ಟಿದ್ವಿ. ನೀನಾದ್ರೂ ನೆನಪು ಮಾಡ್ಬೇಕಲ್ವಾ? ಸರಿ ಬಿಡು, ಆಗಿದ್ದೇನು ಆಗೋಯ್ತು. ಅವನು ನೆನಪು ಮಾಡ್ದ ಅಲ್ವಾ? ಸಂಜೆ ಆಗೋದ್ರಲ್ಲಿ ಇಲ್ಲಿಂದ ಹೊರಟೋಗ್ಬೇಕು. ಕತ್ತಲಾದ್ರೆ ಈ ಮನೆ ಕೊಳ್ಳೆದಾಗೋದಿಲ್ಲ. ಅಮ್ಮ, ಅಮ್ಮ, ಇಷ್ಟೆಲ್ಲ ನಡೆದಿದ್ರು ಯಾಕೆ ನನ್ನ ಹತ್ರ ಒಂದು ಮಾತು ಹೇಳಲಿಲ್ಲ ಅಂತ? ಯಾಕಮ್ಮ ನೀವು ನನ್ನನ್ನು ಕೇಳಲಿಲ್ಲ? ನನ್ನನ್ನು ಪ್ರಶ್ನೆ ಮಾಡಬಹುದಾಗಿತ್ತಲ್ಲಮ್ಮ ನೀವು. ಯಾಕೆ ಸುಮ್ಮನಾದ್ರಿ? ನಿನ್ನನ್ನು ನಾನು ಪ್ರಶ್ನಿಸ್ದೆ ಅಂದ್ರೆ ನನ್ನನ್ನು ನಾನು ಪ್ರಶ್ನಿಸ್ಕೊಂಡಂಗೆ ಅಲ್ವಾ ಅನುಪಮ? ನಡೆದಿರೋದ್ರಲ್ಲಿ ನಿಂದು ಕಲ್ಯಾಣಿದು ತಪ್ಪಿದೆ ಅಂತ ನಾನು ಅನ್ಕೋತಿಲ್ಲ. ಶೌರ್ಯ ಹೇಳ್ದಾಗೆ ಕಲ್ಯಾಣಿ ಮಾತು ಕೇಳಿ ಸಂಪದ ಹೊರಟೋಗಿದ್ದಾಳಂದ್ರೆ ನಾನ್ ನಂಬಲ್ಲ. ಒಂದು ವೇಳೆ ಕಲ್ಯಾಣಿ ಹೇಳಿದ್ರು ಇಂಥ ಸಂಸ್ಕಾರಹೀನವಾದ ಕೆಲಸ ಮಾಡೋದಕ್ಕೆ ಅವಳಿಗೆ ಬುದ್ಧಿ ಇರ್ಲಿಲ್ವಾ? ಪಾರ್ವತಿ, ಶೌರ್ಯ ಏನೋ ಕೋಪದಲ್ಲಿ ಹೊರಟೋಗಿ ಅಂತ ನಮ್ಮನ್ನು ಹೇಳ್ಬಿಟ್ಟ. ಅವನು ಹೇಳಿದ ತಕ್ಷಣ ನಾವು ಹೋಗ್ಬೇಕಾ? ನಿಜವಾಗ್ಲೂ ಅವನಿಗೆ ದುಡ್ಡೇ ಬೇಕು ಅನ್ನೋದಾದ್ರೆ ನಿಧಾನವಾಗಿ ತೀರಿಸ್ತೀವಿ ಅಂತ ಹೇಳೋಣ. ಬೇಡ ರೀ, ಬೇಡ. ಮನೆ ಪತ್ರಗಳ ಮೇಲೆ ನಾನು ಸಹಿ ಹಾಕಿದ್ದೀನಿ, ಮಾತು ಕೊಟ್ಟಿದ್ದೀನಿ. ಆದ್ರೂ ನಾವೀ ಮನೇಲಿರೋದು ನಾವ್ ಹೆತ್ತು ಮಗಳಿಗೂ ಮೊಮ್ಮಗನಿಗೂ ಇಷ್ಟ ಇಲ್ಲ ಅಂದ್ಮೇಲೆ ಮತ್ತೆ ನಾವಿಲ್ಲೇ ಇರ್ತೀವಿ ಅಂತ ಹೇಗೆ ಹೇಳಕ್ಕಾಗುತ್ತೆ? ಅಮ್ಮ, ನೀವು ಎಷ್ಟು ಇಷ್ಟಪಟ್ಟು ಈ ಮನೆ ಕಟ್ಟಿಸ್ಕೊಂಡ್ರಿ ಅಂತ ಅಪ್ಪ ಯಾವಾಗ್ಲೂ ಹೇಳ್ತಿದ್ರು. ಮನೆ ಹೀಗೆ ಇರಬೇಕು, ಒಂದೊಂದು ಮೂಲೆಗಳು ಹೀಗೆ ಬರಬೇಕು ಅಂತ ಇಷ್ಟಪಟ್ಟು ಕಟ್ಟಿಸಿದ್ರಂತೆ. ಅಂತ ಈ ದೇವಸ್ಥಾನ ಬಿಟ್ಟು ಹೋಗೋದಿಕ್ಕೆ ನಿಮಗ್ ಮನಸ್ಸಾದ್ರೂ ಹೇಗ್ ಬರ್ತಿದೆ ಅಮ್ಮ? ಮನೆ ಬಿಟ್ಟು ಹೋಗೋಕೆ ನನಗೆ ಒಂಥರ ನೋವಾಗ್ತಾ ಇದೆ. ಅಂಥದ್ರಲ್ಲಿ ನಿಮ್ ಕನಸಿನ ಮನೆನ ಬಿಟ್ಟು ಹೋಗೋದಿಕ್ಕೆ ನಿಮಗ್ ಮನಸ್ಸಾದ್ರೂ ಹೇಗ್ ಬರ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಿಲ್ಲಮ್ಮ. ಎಷ್ಟೇ ಬೇಜಾರು ಮಾಡ್ಕೊಂಡ್ರು ಎಲ್ಲಾನು ಬಿಟ್ಟು ಹೋಗೋ ಸಮಯ ಬಂದಾಗ ತಪ್ಪೋದಿಲ್ಲ ಅನುಪಮ. ಅದು ಮನೆ ಆದ್ರೂ ಸರಿ, ದೇಹ ಆದ್ರೂ. ಅಮ್ಮ, ಹಾಗೆಲ್ಲ ಹೇಳ್ಬೇಡಿ ಅಮ್ಮ. ಶೌರ್ಯನ ಹತ್ರ ನಾನು ಮಾತಾಡ್ತೀನಿ. ಯಾಕಂದ್ರೆ ಶೌರ್ಯನ್ಗೆ ನಾನು ಅಂದ್ರೆ ಇಷ್ಟ. ನಾನು ಏನ್ ಕೇಳಿದ್ರು ಇಲ್ಲ ಅಂತ ಹೇಳೋಲ್ಲ. ಅನುಪಮ, ನೀನು ನಾನು ಬೇರೆ ಅಲ್ಲ ಅಂತ ನಿನ್ಗೆ ಎಷ್ಟೋ ಸಲ ಹೇಳ್ತೀನಿ. ಆದ್ರೂ ನಿನ್ಗೆ ಈ ಹುಚ್ಚು ಪ್ರೀತಿ ಯಾಕೆ ಅನುಪಮ? ಶೌರ್ಯ ನಿನ್ಗೆ ಅಂದ ಮಾತುಗಳನ್ನ ಮರ್ತು ಹೋದ್ಯಾ? ಚಿಕ್ಕವಳಲ್ಲಿ ಎಲಿಮೆಂಟರಿ ಸ್ಕೂಲಲ್ಲಿ ಸೋಷಲ್ ಹೇಳ್ಕೊಡೋ ಮಾಸ್ಟರ್ ಇಂಗ್ಲೆಂಡ್ ದೇಶನ ರಾಣಿ ನಡೆಸ್ತಾಳೆ ಅಂತ ಯಾವ ಮುಹೂರ್ತದಲ್ಲಿ ನನ್ಗೆ ಹೇಳಿದ್ರು. ಆದ್ರೆ ಆವಾಗಿಂದ ಬದುಕಿದ್ರೆ ರಾಣಿ ಆಗಿ ಬದುಕ್ಬೇಕು ಅನ್ಕೊಂಡಿದ್ದೆ. ಆವಾಗಿನ ಕನ್ಸು ಇವಾಗ ನೆರವೇರ್ತಾ ಇದೆ.
ಇವತ್ತು ನನ್ಗೆ ಎಷ್ಟು ಸಂತೋಷ ಆಗ್ತಿದ್ಯೋ. ಅನುಪಮ ಅನ್ನೋ ಪೀಡೆ ತೊಲಗ್ತು. ಆ ಸಂಪದ ದರಿದ್ರನೂ ಬಿಟ್ಟು ಹೋಯ್ತು. ನನ್ನ ಮನೆ ಗೌರವ ನನಗ್ ಸಿಕ್ತು. ಇನ್ನು ಉಳ್ದಿರೋದು ಕಲ್ಯಾಣಿ ಒಬ್ಳೆ. ಎತ್ತಿಗೆ ಮೂಗ್ದಾರ ಹಾಕ್ದಾಗೆ ನನ್ನ ಮಗ ಕಲ್ಯಾಣಿ ಕುತ್ತಿಗೆಗೆ ತಾಳಿ ಕಟ್ಟಿದನಲ್ಲ, ಸತ್ ಹೆಣದಾಗೆ ಬಿದ್ದಿರ್ತಾಳೆ. ಅವಳು ಸಾಯೋ ತನಕ ಗೊಂಬೆ ತರ ಆಡಿಸ್ತಾ ಇರ್ತೀನಿ. ದಮಯಂತಿ, ನಿನ್ ಮನುಷ್ಯಳ ಹೆತ್ತ ತಂದೆ ತಾಯಿನ ದುಡ್ಡುಗೋಸ್ಕರ ಹೊರಗಡೆ ಕಳಿಸ್ತೀಯ. ನಿನ್ನ ಜೊತೆಗೆ ನಿನ್ನ ಮಗ ಅವನ ಆವೇಶದಲ್ಲಿ ತಾನೆ ಯೋಚನೆ ಮಾಡ್ತಾ ಇಲ್ಲ ಅಂತ ಅನ್ಕೋಬಹುದು. ನಿನಗೇನಾಗಿದೆ? ಈಗಲೂ ಕಾಲ ಮಿಂಚಿಲ್ಲ. ಹೋಗ್ತಡಿ, ಇಲ್ಲ ಇರಿ ಅಂತ ಹೇಳು. ಈ ವಯಸ್ಸಲ್ಲಿ ಎಲ್ಲಿಗೆ ಹೋಗ್ತಾರೆ? ಎಲ್ಲಿಗಾದ್ರೂ ಹೋಗ್ಲಿ ಬಿಡಿ. ಇಷ್ಟಕ್ಕೂ ಪ್ರತಿಯೊಬ್ಬ ಅನಾಥರನ್ನು ಕಾಪಾಡಿ ಅವರಿಗೆ ಹೆತ್ತು ಮಗಳಿಗಿಂತ ಜಾಸ್ತಿ ಬೆಲೆ ಕೊಟ್ಟಾಗ ಅವ್ರು ಯೋಚನೆ ಮಾಡ್ಬೇಕಾಗಿತ್ತು. ನೀನ್ ಇಂಥವಳಾಗಿರೋದಕ್ಕೆ ನಿನಗಿಂತ ಅನುಪಮಗೆ ಕಲ್ಯಾಣಿಗೆ ಬೆಲೆ ಕೊಟ್ಟು ತಲೆ ಮೇಲೆ ಕೂಡಿಸ್ಕೊಂಡಿದ್ದಾರೆ. ದುಡ್ಡು ಅಂದ್ರೆ ಆಸೆ ಇರಬೇಕು ದಮಯಂತಿ, ಅತಿ ಆಸೆ ಅಲ್ಲ. ಇಷ್ಟು ದಿನ ನೀನು ಅವ್ರಿಗೆ ಎಷ್ಟೇ ಚುಚ್ಚು ಮಾತಂದ್ರು ನಿನ್ನ ಹೊರಡ್ತಾನ ಅನ್ಕೊಂಡಿದ್ದೆ. ನಿನ್ನ ಮನಸ್ಸು ಎಷ್ಟು ಕೆಟ್ಟದ್ದು ಅನ್ಕೊಂಡಿರ್ಲಿಲ್ಲ. ಆದ್ರೂ ತಪ್ಪು ಮಾಡಿರೋದು ಶೌರಿನ ಹೆಂಡತಿ. ಅದಕ್ಕೆ ಇಷ್ಟೆಲ್ಲರಿಗೆ ಶಿಕ್ಷೆ ಕೊಡೋದು ಕರೆಕ್ಟ್ ಅಲ್ಲ ದಮಯಂತಿ. ನಿಮ್ಮ ಕುಟುಂಬದ ಒಳಗಡೆ ಬಂದಿರೋ ನಾನು, ನಿಮ್ಮಮ್ಮ ಹೋಗ್ತಾ ಇದ್ರೆ ನನಗೆ ನೋವಾಗ್ತಾ ಇದೆ. ಆದ್ರೆ ನಿನ್ಗೆ ಸ್ವಲ್ಪನೂ ನೋವಾಗ್ತಿಲ್ವಲ್ಲ? ನಿಮಗೆ ಯಾಕ್ರಿ ನೋವಾಗ್ತಿದೆ? ಶೌರ್ಯನ್ನ ಹೆತ್ತಿದ್ದು ನಾನು, ಬೆಳೆಸಿದ್ದು ನಾನು. ಆದ್ರೆ ಅವನು ಚಿಕ್ಕ ವಯಸ್ಸಿಂದ ನಮ್ಮಣ್ಣನ್ನ ಅನುಪಮನ ಜಾಸ್ತಿ ಪ್ರೀತಿಸಿದ್ದ. ಎಲ್ರು ಮುಂದೆ ಅವನನ್ನ ನಮ್ಮಮ್ಮ ನಿನಗೆ ಅನುಪಮ ಇಷ್ಟನಾ ನಿಮ್ಮಮ್ಮ ಇಷ್ಟನಾ ಅಂದ್ರೆ ಅನುಪಮಮ್ಮನ ಇಷ್ಟ ಅಂತಿದ್ದ. ಆವತ್ತು ಅವನು ಹೇಳಿದ ಮಾತು ಇವಾಗ್ಲೂ ನನ್ನ ಕಿವಿನಲ್ಲಿ ಗುಯ್ಗುಡ್ತಿದೆ. ನನ್ನ ಮಗ ಅನುಪಮನ ಅಷ್ಟು ಪ್ರೀತಿಸ್ತಾ ಇದ್ರು. ಆ ಅನುಪಮ ಅಜಯ್ ಮಗಳು ಕಲ್ಯಾಣಿ ಸೇರಿ ನನ್ನ ಮಗನ್ ಜೀವನನ ನಾಶ ಮಾಡಿದ್ರು. ಇವತ್ತು ನಾಳೆ ಬೆಳಿಗ್ಗೆ ನಾನು ದಾರಿಲ್ ನಡ್ಕೊಂಡು ಹೋಗ್ತಾ ಇದ್ರೆ, ಏನ್ ದಮಯಂತಿ ನೀನ್ ಸೊಸೆ ಓಡ್ ಹೋದ್ಲಂತೆ ಅಂತ ಕೇಳಿದ್ರೆ ಏನ್ ಉತ್ತರ ಕೊಡ್ಲಿ? ನನ್ ಮಗನ್ನ ನೋಡಿ 4 ಜನ ಪೊಲೀಸ್ ಆಫೀಸರ್ ಹೆಂಡ್ತಿನೇ ಓಡ್ ಹೋದ್ಲು ಅಂದ್ರೆ ಅವನ್ ಅದನ್ನ ಸಹಿಸ್ಕೋತಾನ? ನಮ್ ನೋವಿಗಿಂತ ಅವ್ರ ನೋವೇನ್ ಜಾಸ್ತಿ ಅಲ್ಲ ಬಿಡಿ. ನೀವು ಸ್ವಲ್ಪ ಅವ್ರ ಮೇಲೆ ತೋರ್ಸೋಂತ ಪ್ರೀತಿನ ಕಮ್ಮಿ ಮಾಡಿ ನಮ್ ಮೇಲೆ ತೋರ್ಸಿದ್ರೆ ನಾವು ಸಂತೋಷ ಪಡ್ತೀವಿ. ನಿನಗೆ ಹೇಳಿದ್ರು ಒಂದೇ, ಕಲ್ಲಿಗೆ ಹೇಳಿದ್ರು ಒಂದೇ. ಸಂಪದ ಅಂದ್ರೆ ನನಗೆ ಪ್ರಾಣ. ಸಂಪದ ಜೊತೆಯಲ್ಲಿ ಯಾರು ಇಲ್ದೇನೆ ಇವಳನ್ನ ಎಲ್ಲೂ ಹೋಗೋಕ್ ಬಿಡಬೇಡಿ. ಕ್ಷಮಿಸಿಮ್ಮ, ನಾನು ಬೀರುಗೆ ಇನ್ನೊಂದು ಬೀಗದ ಕೈ ಮಾಡಿಸಿದ್ದೆ. ಅದನ್ನ ಸಿದ್ದು ಕೈಲಿ ಕೊಟ್ಟು ಹಣ ತಗೊಂಡು ಇಲ್ಲಿಂದ ಹೊರಟೋಗು ಅಂತ ಹೇಳಿದ್ದೆ. ಅಷ್ಟಕ್ಕೂ ನೀನೇನ್ ಮಾಡ್ತಿದ್ಯೋ ನಿನಗೆ ಅರ್ಥ ಆಗ್ತಿದ್ಯಾ ಆಫೀಸರ್? ನೀನೇನು ಅನುಪಮ ಅಮ್ಮನ ಅಜ್ಜಿ ತಾತನ ಮನೆಯಿಂದ ಹೊರಗೆ ಹೋಗು ಅನ್ನೋದು ಅಂದ್ರೇನು? ಅದ್ ಸಾಲದು ಅಂತ ಅವ್ರನ್ನ ಹೆಸರು ಹಿಡಿದು ಕರಿತಿದ್ಯಾ. ನಿನ್ ಹೆಂಡತಿ ಮಾಡಿರೋ ತಪ್ಪಿಗೆ ಈ ರೀತಿ ಆಗುತ್ತೆ ಅಂತ ಯಾವತ್ತೂ ಊಹೆನೆ ಮಾಡಿಲ್ದಿರೋರ್ಗೆ ನೀನು ಶಿಕ್ಷೆ ಕೊಡ್ತಿದ್ಯಾ. ತಪ್ಪು ಅವ್ರದ್ದು ಅಂತ ನೀನ್ ಹೇಳ್ತಿದ್ಯಾ. ನಿನ್ ಹೆಂಡತಿ ಮೇಲಿನ ಪ್ರೀತಿನ ಅವ್ರ ಮೇಲೆ ನನ್ ಮೇಲೆ ಕೋಪವಾಗಿ ಬದಲಾಯಿಸ್ಕೊಂಡು ನೀನ್ ನಮಗ್ ಶಿಕ್ಷೆ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿರ್ಬೋದು. ಆದ್ರೆ ಅವರೆಲ್ಲರನ್ನೂ ದೂರ ಮಾಡ್ಕೊಂಡು ನಿನಗ್ ನೀನೇ ಶಿಕ್ಷೆ ಕೊಟ್ಕೋತಿದ್ಯಾ ಅಂತ ನಿನಗೆ ಅರ್ಥನೇ ಆಗ್ತಿಲ್ಲ. ಯಾಕಂದ್ರೆ ನಿನ್ ಕಣ್ ಜೊತೆಗೆ ನಿನ್ ಮನ್ಸು ಕೂಡ ಇವತ್ತು ಕುರುಡಾಗಿ ಹೋಗಿ ನಿಜ ಏನು ಅಂತ ನೋಡೋಕ್ಕಾಗ್ತಿಲ್ಲ. ನೋಡಿದ್ರೂನು ಅದು ನಿಜ, ಅದೇ ನಿಜ ಅಂತ ನಿನಗೆ ಒಪ್ಕೊಳಕ್ ಆಗ್ತಿಲ್ಲ. ಪ್ರೀತಿ ಕುರುಡು ಅಂದ್ರೆ ಏನು ಅನ್ಕೊಂಡಿದ್ದೆ. ಇವಾಗ ನಿನ್ನ ನೋಡ್ತಿದ್ರೆ ನಿಜ ಅನ್ನಿಸ್ತಿದೆ. ಕುರುಡಂತರ ಪ್ರೀತಿಸೋದು, ಕುರುಡಂತರ ನಂಬೋದಲ್ಲ, ನಿಜ ಏನು ಅಂತ ತಿಳ್ಕೋಬೇಕು.
ನಿನ್ ಹೆಂಡತಿ ಮಾಡಿರೋದು ತಪ್ಪು, ನಾವೆಲ್ಲರೂ ಅಲ್ಲ. ನನ್ನ ಹೆಂಡತಿ ತಪ್ಪು ಮಾಡಿದ್ದು ನಿಜಾನೇ, ಆದ್ರೆ ಅವಳು ಮನಸ್ಸನ್ನ ಬದಲಾಯಿಸಿ ತಪ್ಪು ಮಾಡೋ ಹಾಗೆ ಮಾಡಿದ್ದು ನೀನು. ಅವಳು ಮನಸ್ಫೂರ್ತಿಯಾಗಿ ಮರ್ತು ಹೋಗಿದ್ ಕಥೆನ ನೀನು ಮಾತಲ್ಲಿ ನೆನಪು ಮಾಡಿ ಅವಳು ಓಡ್ ಹೋಗೋ ಹಾಗೆ ಮಾಡಿದ್ಯಾ. ಅಷ್ಟಕ್ಕೂ ತಪ್ಪೆಲ್ಲ ನಿಂದೆ. ಅದ್ರ ಜೊತೆಗೆ ನಿನ್ನ ವಹಿಸ್ಕೊಂಡು ಬಂದಿರೋ ನಿಮ್ಮಮ್ಮ ಅನುಪಮ ಅದು. ಹೌದು, ತಪ್ಪು ಮಾಡಿರೋದೆಲ್ಲ ನಾವೇ. ನಿನ್ ಹೆಂಡತಿನ ನಿನ್ ತರಾನೇ ಕುರುಡ್ರಾಗಿ ನಂಬಿದ್ವಿ. ನೀನು ನಿನ್ ಹೆಂಡತಿ ಸುಖವಾಗಿರ್ಬೇಕು ಅಂತ ಅನುಪಮ ಅಮ್ಮ ಹೇಳಿದ್ರೆ ನಾನು ಅಮ್ಮನ ಮಾತಿಗೆ ಮೌನವಾಗಿ ತಲೆ ಅಲ್ಲಾಡಿಸ್ದೆ ನೋಡು. ಅದು ನನ್ ತಪ್ಪು, ನಮ್ಮಮ್ಮನ ತಪ್ಪು. ಕಣ್ಣಲ್ಲಿ ಕಣ್ಣೀರು ಹಾಕ್ತಾ ನಾಟಕ ಮಾಡಿದ್ರೆ ಕರ್ಗೋಗಿ ನನ್ ಜೀವನನ ಬಲಿ ಕೊಟ್ಕೊಂಡೆ ನೋಡು. ಅದು ನನ್ ತಪ್ಪು. ಒಂದ್ಸಲ ಈ ಮನೇಲಿ ನಡೆದ ತಪ್ಪು ಇನ್ನೊಂದ್ಸಲ ನಡಿಬಾರ್ದು ಅಂತ ನಾನು ಅನುಪಮ ಅಮ್ಮ ಭಯ ಪಟ್ವಿ ನೋಡು. ಅದು ನಮ್ ತಪ್ಪು. ನನಗ್ ಗೊತ್ತಿರೋ ಹಾಗೆ ಸಂಪದ ಮನ್ಸಲ್ಲಿ ನೀನ್ ಇಲ್ವೇ ಇಲ್ಲ. ಆ ಸಿದ್ದುನೇ ಇರೋದು, ಅವನನ್ನ ಅವಳು ಮರ್ತಿಲ್ಲ. ಅವಳಿಗೆ ನಿಜವಾಗ್ಲೂ ನಿನ್ ಮೇಲೆ ಪ್ರೀತಿ ಇದ್ದಿದ್ರೆ, ನಿಮ್ ಪ್ರೀತಿಗೆ ಸಾಕ್ಷಿಯಾಗಿ ಹುಟ್ಟಿರೋ ಈ ಮಗು ಮೇಲೆ ಪ್ರೀತಿ ಇದ್ದಿದ್ರೆ ಹೀಗೆ ಹುಟ್ಟಿದ ಮಗುನ ಬಿಟ್ಟು ಹೋಗ್ತಾನೆ ಇರ್ಲಿಲ್ಲ. ಅಂತವಳಿಗೋಸ್ಕರ ಇವತ್ತು ಎಲ್ಲಾರ್ಗೂ ನೋವು ಮಾಡ್ತಿದ್ಯಾ. ಹೋಗೋಳು ಸುಮ್ನೆ ಹೋಗ್ದೆ ಒಂದ್ ಲೆಟರ್ ಬರ್ದಿಟ್ಟು ಹೋದ್ರೆ ಅದನ್ನ ಇಟ್ಕೊಂಡು ನನ್ನನ್ನ ದೋಷಿ ಅಂತಿದ್ಯಾ, ನಂದೇ ತಪ್ಪು ಅಂತ ಹೇಳ್ತಿದ್ಯಾ. ನೀನ್ ಪೊಲೀಸ್ ಆಫೀಸರ್ ಅಲ್ವಾ? ಎನ್ಕ್ವೈರಿ ಮಾಡಿ ಅವಳನ್ನ ಸಿದ್ದುನ ಕಂಡು ಹಿಡಿದೇನೆ. ಸುಮ್ನೆ ಕೈಲಾಗ್ದಿರೋಂತರ ಮನೆಯವರನ್ನೆಲ್ಲ ಹೊರಗೆ ಹೋಗು ಅಂತಿದ್ಯಾ. ನೀನೀಗ ಇನ್ನೊಂದು ಮಾತಾಡಿದ್ರು ಸಾಯಿಸ್ಬಿಡ್ತೇನೆ. ಇಲ್ಲ ಕಂದ, ಅಳ್ಬೇಡ, ಹೆದರ್ಕೊಂಡ್ಯಾ? ಈ ರಾಕ್ಷಸಿನ ಸಾಯಿಸ್ಬಿಡ್ತೀನಿ ಅಂತ? ಇವಳು ನಿಮ್ಮಮ್ಮನ್ನ ನಿನ್ನಿಂದ ದೂರ ಮಾಡಿದಾಳೆ. ಇಂಥವಳನ್ನ ನಾನು ಒಂದೇ ಸಲ ಹೇಗ್ ಸಾಯಿಸ್ಬಿಡ್ತೀನಿ ಹೇಳು? ಪ್ರತಿ ಕ್ಷಣ ಪ್ರತಿ ದಿನ ಮಾತಲ್ಲಿ ಕೈಯಲ್ಲಿ ಸಾಯಿಸ್ತಾನೆ ಇರ್ತೀನಿ. ಅಳ್ಬೇಡ ಕಂದ. ಮಕ್ಕಳಿಗೆ ಪ್ರೀತಿ ಹಂಚ್ಬೇಕು, ಹಾಗೇನ ಕೋಪನ ದ್ವೇಷನಲ್ಲ. ಕೊಡು. ಅರೆ ಕಂದಮ್ಮ, ಅಳ್ಬಾರ್ದಪ್ಪ, ಅಳ್ಬಾರ್ದು.
ಏನು ಇನ್ನೂ ಬರ್ಲಿಲ್ಲ? 5 ನಿಮಿಷ ಅಂತ ಬರ್ತಾನ್ ಬಿಡು. 10 ನಿಮಿಷ ಆಯ್ತು. ತಪ್ಪಿಸ್ಕೊಂಡು ಹೋಗಿದ್ದಾನಂತೀಯ? ನಮ್ಮವನ್ ಪಕ್ಕದಲ್ಲೇ ಇದಾನಲ್ವಾ, ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತಾನೆ? ಸಿಕ್ಕಾಕೊಂಡ್ರೆ ಇನ್ಯಾವತ್ತು ನಡೆಯಕ್ ಆಗ್ದಿರಂಗ್ ಮಾಡ್ತೀನಿ. ಬೇಗ ಬಾರಯ್ಯ, ಕಾರ್ ಹತ್ತೋಕು ಮುಂಚೆ ಬೇಗ ಹೋಗೋಣ ಅಂತ ಅರ್ಜೆಂಟ್ ಮಾಡ್ದೆ. ಮಗಳ ಮದ್ವೆ ಅಲ್ವಾ ಸರ್, ಬರೀ ಕೈಯಲ್ಲಿ ಹೋದ್ರೆ ಏನ್ ಚೆನ್ನಾಗಿರುತ್ತೆ. ಅದಕ್ಕೆ ರೇಷ್ಮೆ ಸೀರೆ ಬಳೆ ತಗೊಂಡು ಹೋಗ್ತಾ ಇದ್ದೀನಿ. ದುಡ್ಡೆಲ್ಲಿಂದ ಬಂತು? ಜೈಲಲ್ಲಿ ಕೆಲಸ ಮಾಡಿ ಸಂಪಾದನೆ ಮಾಡಿರೋದು. ಬಂಗಾರನ ಕೊಡಿಸ್ಲಿಲ್ಲ ಅಂದ್ರು ನನ್ನ ಜವಾಬ್ದಾರಿ ಅಂತ ಸೀರೆನಾದ್ರೂ ಕೊಡ್ಬೇಕಲ್ವಾ ಸರ್. ಒಳ್ಳೆ ತಂದೆ ಅನ್ಸ್ಕೊಂಡೆ, ಆದ್ರೆ ಒಳ್ಳೆ ಗಂಡ ಅಂತ ಅನಿಸ್ಕೊಳ್ಳಿಲ್ಲ. ಹೆಂಡ್ತಿನ ಸಾಯಿಸ್ಬಿಟ್ಟೆ, ಮಗಳನ್ನ ಗಂಡನ ಮನೆಗೆ ಕಳಿಸ್ತಿದ್ಯಾ? ಇನ್ನು ಸ್ವಯೇಚ್ಛೆಯಿಂದ ಬದುಕ್ಬೋದು ಅಷ್ಟೇ ಅಲ್ವಾ? ಹೋಗೋಣ ಸರ್. ಇಲ್ಲೇ ಇರಕ್ಕಾಗತ್ತಾ? ಬನ್ನಿ. ಅಮ್ಮ, ಹಾಸ್ಟೆಲ್ಗೆ ಯಾಕೆ ಕರ್ಕೊ ಬಂದ್ರಿ? ತಿಂದಿದ್ದಾರ್ಗಿಲ್ಲ. ವಿಗ್ರಹದ ತರ ಕೂತಿದ್ಯಲ್ಲ, ಬಟ್ಟೆ ಪ್ಯಾಕ್ ಮಾಡು. ಅದಲ್ಲ ರೀ, ಶೌರ್ಯ ಹೊರಟೋಗಿ ಅಂದ್ರೆ ಅದ್ ಹೇಗೆ ಇದ್ದಕ್ಕಿದ್ದಾಗೆ ಹೊರಟೋಗ್ತೀವಿ? ಆವಾಗ ಯಾವಾಗ್ಲೂ ಸಹಾಯ ಮಾಡಿದೀವಿ, ಇವಾಗ ಮನೇನ್ ಕಬ್ಜಾ ಮಾಡ್ತೀವಿ ಅಂದ್ರೆ ಹಾಗೇಗಾಗುತ್ತೆ? ಆದ್ರೂ ಎಲ್ಲ ನಿಮ್ಮ ಅಮ್ಮ ಅವ್ರ ಇಷ್ಟನೇನಾ? ಹಾಗೆ ಬರ್ದ್ ಕೊಟ್ಬಿಡ್ತಾರೆ. ಆದ್ರೂ ನಿಮಗ್ ಪಾಲ್ ಇರುತ್ತೆ ಅಲ್ವಾ, ನೀವು ನಿಮ್ ಪಾಲ್ ಕೇಳ್ರಿ. ಹೊಡೆದೆ ಅಂದ್ರೆ ಕೆನ್ನೆ ಕಿತ್ತೋಗ್ಬೇಕು ಅಷ್ಟೇ. ನಮ್ಮ ಅಮ್ಮನ ಮಾತನ್ ಮೀರಲ್ಲ ಅಂತ ನಿನಗೆ ಗೊತ್ತಲ್ವಾ? ನನ್ನ ಪಾಲ್ನ ನಾನು ಯಾವತ್ತೋ ಬರ್ಕೊಟ್ಟಿದ್ದೀನಿ. ಇನ್ನು ನಮಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ. ಬಾಯಿ ಮುಚ್ಕೊಂಡು ಬಟ್ಟೆನ್ ಪ್ಯಾಕ್ ಮಾಡು. ಅದಲ್ಲ ರೀ. ಬಾಯಿ ಮುಚ್ಚು. ಅಷ್ಟಕ್ಕೂ ಇವತ್ತು ಈ ಮನೇಲಿ ಇಂಥ ಪರಿಸ್ಥಿತಿ ಬರೋದಕ್ಕೆ ನಿನ್ನ ಮುದ್ದಿನ ತಮ್ಮನೇ ಕಾರಣ. ನಮ್ಮ ಮರ್ಯಾದೆ ಎಲ್ಲ ಹೋಯ್ತು, ಕಲ್ಯಾಣಿ ಜೀವನ ನಾಶ ಆಗೋಯ್ತು. ಇವಾಗ ನಾವು ಬೀದಿಗೆ ಬಿದ್ವಿ. ಹೀರೋಗಳಿಗೆ ಪ್ರೊಡ್ಯೂಸರ್ಗಳಿಗೆ ಕತೆ ಹೇಳ್ತಾನೆ ಅನ್ಕೊಂಡ್ರೆ ನಮ್ಮನೆಯಲ್ಲೇ ಎಷ್ಟು ಜನರ ಕಣ್ತಪ್ಸಿ ಪ್ರೀತಿ ಕತೆನ ಚೆನ್ನಾಗೇ ನಡೆಸಿದ್ದಾನೆ. ಅಷ್ಟಕ್ಕೂ ನನ್ಗೊಂದು ಡೌಟ್ ಇದೆ, ಆ ಪ್ರೀತಿ ಕಥೆಯಲ್ಲಿ ನಿನ್ ಕೈವಾಡನೂ ಇದೆಯಾ? ಅಯ್ಯೋ, ಸತ್ಯವಾಗ್ಲೂ ಹೇಳ್ತಿದ್ದೀನ್ರಿ, ನನ್ಗೇನು ಗೊತ್ತಿಲ್ಲ. ಮೊದ್ಲ ಅವ್ನ್ ಮಾಡಿರೋ ಕೆಲ್ಸಕ್ಕೆ ನನಗ್ ಬರ್ಬೇಕಾಗಿದ್ ವರದಕ್ಷಿಣೆ ಕೂಡ ಹೋಯ್ತು. ಅವ್ನ್ ನನ್ ಕೈಗೆ ಸಿಗ್ಲಿ, ಮಾಡ್ತೀನಿ ಅವನ್ಗೆ. ನಾಟಕ ಮಾಡಿದ್ ಸಾಕು. ನಾನ್ ಒಳ್ಳೆಯವನಾಗಿರೋದಕ್ಕೆ ನಿನ್ ತಮ್ಮ ಮಾಡಿರೋ ಕೆಲ್ಸಕ್ಕೆ ನಿನಗೆ ವಿಚ್ಛೇದನ ಕೊಡದೇ ಇದ್ದೀನಿ. ನೀನ್ ಇನ್ನೊಂದ್ಸಲ ನಮ್ಮ ಅಮ್ಮನ ಮಾತಿಗೆ ಎದುರು ಮಾತಾಡಿದ್ರೆ, ಹುಚ್ಚುಚ್ಚಾಗಿ ವೇಷ ಹಾಕಿದ್ರೆ ನಿಜವಾಗ್ಲೂ ವಿಚ್ಛೇದನ ಕೊಡ್ತೀನಿ, ಹೇಳ್ತಾ ಇದ್ದೀನಿ. ಸ್ವಾಮಿ, ತಾಯಿ ಇಲ್ದಿರೋ ಹುಡುಗಿ ನನ್ನ ಮಗಳು. ಈಗ ಮದುವೆ ಹೆಣ್ಣಾಗಿದ್ದಾಳೆ, ಹೊಸ ಜೀವನನ ಶುರು ಮಾಡ್ತಾ ಇದ್ದಾಳೆ. ತಂದೆಯಾಗಿ ಜನ್ಮ ಕೊಟ್ಟಿದ್ದೀನಿ ಹೊರತು ಮತ್ತೇನು ಕೊಡೋದಕ್ಕಾಗ್ಲಿಲ್ಲ. ಸೀತಾರಾಮನಿಗೆ ಜೊತೆಯಾಗಿದ್ದ ಹಾಗೇನೆ ನನ್ನ ಮಗಳಿಗೆ ನೀನೇ ಜೊತೆಯಾಗಿರ್ಬೇಕು. ಈಗ ನಾನಿರೋ ಸ್ಥಿತಿಯಲ್ಲಿ ನಿನ್ನ ಮುಂದೆ ಇಟ್ಟಿರೋ ಈ ಸೀರೆ ಬಳೆಗಳನ್ನ ನಿನ್ನ ಪ್ರಸಾದ ಅಂತ ತಗೊಂಡೋಗಿ ಕೊಡ್ತೀನಿ ಅಷ್ಟೇ. ಓ ಅಜಯ್, ಬೇಗ ಬಾರಯ್ಯ, ಲೇಟ್ ಆಗ್ತಿದೆ ಅಂತೀಯಾ? ಮತ್ತೆ ನೀನೇ ಲೇಟ್ ಮಾಡ್ತಿದ್ಯಾ? ಬಾ ಅಂತಿದ್ದಾರೆ, ಹೋಗ್ತೀನಿ. ಮತ್ತೆ ಇಲ್ಲಿಗೆ ಬರ್ತೀನೋ ಇಲ್ವೋ? ನನ್ನ ಮಗಳನ್ನ ಗಂಡನ ಮನೆಗೆ ಕಳಿಸ್ಕೊಟ್ಟು ಮತ್ತೆ ಜೈಲಿಗೆ ಹೊರಟೋಗ್ತೀನಿ. ತಂದೆ ಖೈದಿಯಾಗಿದ್ರು ಮಗಳು ಮಾತ್ರ ಸ್ವಇಚ್ಛೆಯಿಂದ ಸಂತೋಷವಾಗಿ ಬದುಕ್ತಿದ್ದಾಳೆ ಅಂತ ಎಲ್ಲರೂ ಅನ್ಕೊಂಡ್ರೆ ಸಾಕು. ಬರ್ತೀನಿ ಸ್ವಾಮಿ. ನಾನು ನಂಬೋ ದೇವ್ರು ಸರ್. ನನ್ನ ಮಗಳಿಗೆ ಅವನ ಆಶೀರ್ವಾದ ತಗೊಂಡೆ. ಒಳ್ಳೇದು. ಹತ್ತು, ನಿನ್ ಮಗಳನ್ನ ನೋಡಿ ಮಾತಾಡದ್ಮೇಲೆ ಜೈಲಿಗೆ ಹೋಗ್ಬೇಕು. ಟೈಮ್ ಸರಿಯಾಗಿ ಹೋಗ್ಲಿಲ್ಲ ಅಂದ್ರೆ ನಮ್ ಕೆಲಸ ಹೋಗುತ್ತೆ. ಬಾ. ನಾವೊಂದ್ ಬಯಸಿದ್ರೆ ತೀವ್ರ ಇನ್ನೊಂದೇ ಮಾಡ್ತಾನೆ ಅಂತಾರೆ. ಅದೇ ನಿಜಾನೇನೋ. ಸಿದ್ದು ಜೊತೆ ಮದ್ವೆ ನಿಂತು ಹೋಗ್ಬೇಕು ಅಂತ ಕೇಳ್ಕೊಂಡೆ ಹೊರತು ಆಫೀಸರ್ ತಾಳಿ ಕಟ್ತಾನೆ ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ಆ ದೇವ್ರು ಅಪ್ಪನ್ನ ಮದ್ವೆಗೆ ಬರೋ ಹಾಗೆ ಮಾಡ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಅಪ್ಪ ಬರ್ತಿರೋದೇ ಒಳ್ಳೇದಾಯ್ತು. ಬಂದಿದ್ರೆ ಇವಾಗ ನನ್ ಜೊತೆ ಅವರು ಬೇಜಾರ್ ಮಾಡ್ಕೊಂಡಿರೋರು.
ಎಲ್ಲ ಆಫೀಸರ್ ಜೊತೆ ಜಗಳ ಮಾಡಿರೋರು. ಐ ಮಿಸ್ ಯು ಅಪ್ಪ. ಏನಾಯ್ತು ಕಂದ? ಅಳ್ಬಾರ್ದು, ಅಳ್ಬೇಡ, ಅಳ್ಬೇಡ, ಸುಮ್ನಿರು. ಅಳ್ಬೇಡಮ್ಮ, ಅಳ್ಬೇಡ, ಸಮಾಧಾನ ಮಾಡ್ಕೊ. ಓನಾಯ್ತಮ್ಮ? ಹ, ಮಗು ಅಳ್ತಿದೆ, ಕೇಳಿಸ್ತಿಲ್ವಾ? ಸರಿಯಾಗಿ ನೋಡ್ಕೋ. ಕೇಳಿಸ್ತು. ಕೋತಿ ಬೇಕಂತೆ, ಆದ್ರೆ ಆಡ್ಸೋಣ ನಗ್ಸೋಣ ಅಂದ್ರೆ ಇಲ್ಲಿ ಕೋತಿಗಳಿಲ್ಲ. ಪರವಾಗಿಲ್ಲ ಬಿಡಿಯತ್ತೆ, ಇವಾಗ ನೀವ್ ಬಂದ್ರಲ್ಲ, ಮಗು ಅಳೋದ್ ನಿಲ್ಸತ್ತೆ. ಅಂದ್ರೆ ಅಂದ್ರೆ ಏನೇ ನನ್ನ ಕೋತಿ ಅಂತಿದ್ಯಾ? ನಾನ್ ಹಾಗಂತ ಹೇಳಿಲ್ವಲ್ಲ, ನಿಮಗ್ ನೀವೇ ಅನ್ಕೋತಿದ್ದೀರಾ. ನನ್ನ ಉದ್ದೇಶ ನೀವ್ ಕೋತಿ ತರ ಆಡ್ತೀರಾ ಅಂತಲ್ಲ, ಕೋತಿ ಕೆಲ್ಸ ಮಾಡ್ತೀರಾ ಅಂತ ಖಂಡಿತ ಅಲ್ವೇ ಅಲ್ಲ.